ಬೆಂಗಳೂರಿಗರೇ ಮಾಸ್ಕ್ ಧರಿಸದೆ ಹೊರಬಂದ್ರೆ ಎಚ್ಚರ. ರಾಜಧಾನಿ ದೆಹಲಿಯನ್ನ ನೆನಪು ಮಾಡ್ತಿದೆ ಸಿಲಿಕಾನ್ ಸಿಟಿ. ಕಳಪೆ ಏರ್ ಕ್ವಾಲಿಟಿ, ಶುರುವಾಗುತ್ತೆ ಅಸ್ತಮಾ, ಅಲರ್ಜಿ. ಬೆಂಗಳೂರಿಗರೇ ಎಚ್ಚರ, ಮಾಸ್ಕ್ ಧರಿಸದೆ ಹೊರಗೆ ಬಂದ್ರೆ ರಾಜಧಾನಿ ದೆಹಲಿಯನ್ನ ನೆನಪು ಮಾಡ್ತಾ ಇದೆ ಸಿಲಿಕಾನ್ ಸಿಟಿ. ಕಳಪೆ ಏರ್ ಕ್ವಾಲಿಟಿ, ಶುರುವಾಗುತ್ತೆ ಅಸ್ತಮಾ, ಅಲರ್ಜಿ. ಬೆಂಗಳೂರಿನ ವಾಯು ಗುಣಮಟ್ಟ ತೀವ್ರ ಕಳಪೆಗೆ ಕುಸಿದು ಹೋಗಿದೆ. ಕಳಪೆ ಗುಣಮಟ್ಟದ ಗಾಳಿಯಿಂದ ಶ್ವಾಸಕೋಶದ ಕಾಯಿಲೆ ಬರ್ತಾ ಇದೆ. ಈ ಹಿಂದೆ AQI 200 ದಾಟಿತ್ತು, ಇವತ್ತು 196ಕ್ಕೆ ಇಳಿದು ಹೋಗಿದೆ. ಕಳೆದ 4 ವರ್ಷಗಳಲ್ಲೇ ಇದು ಅತ್ಯಂತ ಕಳಪೆ ಏರ್ ಕ್ವಾಲಿಟಿ. ಹಾಗಾಗಿ ಮಾಸ್ಕ್ ಧರಿಸದೆ ನಾವು ಓಡಾಡೋದು ಸರಿಯಲ್ಲ. ಕಾರಣ ಈಗ ಆಲ್ರೆಡಿ ಅಲರ್ಜಿ, ಕೆಮ್ಮು, ಕಫ ಈ ಥರದ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ ದಿನದಿಂದ ದಿನಕ್ಕೆ. ಅಸ್ತಮಾ, ಅಲರ್ಜಿ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ. ಕಾರಣ ಬೆಂಗಳೂರಿನ ವಾಯು ಗುಣಮಟ್ಟ ತೀವ್ರ ಕಳಪೆ ಹಂತದಲ್ಲಿದೆ. ಏರ್ ಕ್ವಾಲಿಟಿ ಲೋ ಆಗಿದೆ. AQI 200 ದಾಟಿತ್ತು, ಬಟ್ ಇವತ್ತು 196ಕ್ಕೆ ಇಳಿಕೆಯಾಗಿದೆ. ಹೀಗಾಗಿ ಮಾಸ್ಕ್ ಹಾಕೊಂಡು ಓಡಾಡೋದು ಬೆಸ್ಟ್. ಜೊತೆಗೆ ಥಂಡಿ ಬೇರೆ. ಹೀಗಾಗಿ ಈ ಒಂದು ಚಳಿಗಾಲದಲ್ಲಿ ಬ್ಯಾಕ್ಟೀರಿಯಾಗಳು ಸಿಕ್ಕಾಬಟ್ಟೆ ನಮ್ಮ ದೇಹವನ್ನು ಪ್ರವೇಶ ಮಾಡುತ್ತೆ, ಅದು ಗಾಳಿಯ ಮೂಲಕ. ಸೊ ನಿನ್ನೆ ನಾವು ಗಮನಿಸಿದ್ವಿ, ಎಲ್ಲ ಒಂದು ಕಡೆ ಕಸದ ರಾಶಿಗೆ ಬೆಂಕಿ ಬಿದ್ದಂಥ ಸಂದರ್ಭಗಳಲ್ಲಿ ಸುತ್ತಮುತ್ತ ಇರುವಂಥ ಏರಿಯಾಗಳಿಗೂ ಕೂಡ ಅದರ ವಾಸನೆ ತಟ್ಟಿ ಯಾರಿಗೂ ಉಸಿರಾಡೋಕ್ಕಾಗ್ತಾ ಇಲ್ಲ ಅಂಥೇಳಿ ನಟಿ ಐಂದ್ರಿತಾ ರೈ ಅವರು ಕೂಡ ಒಂದು ವಿಡಿಯೋ ಮಾಡಿದ್ರು. ಅವ್ರಿಗೂ ಸಮಸ್ಯೆ ಆಗಿದೆ, ಟ್ರೀಟ್ಮೆಂಟ್ ತಗೊಳಕ್ಕೆ ನಾನು ಅಮ್ಮನ ಮನೆಗೆ ಬಂದಿದ್ದೀನಿ ಅಂತೇಳಿ ಒಂದು ವಿಡಿಯೋ ಹರಿಬಿಟ್ಟಿದ್ರು. ಸೊ ನಾವು ಅರ್ಥ ಮಾಡ್ಕೊಳ್ಬೇಕು, ಬೆಂಗಳೂರಿನ ಎಲ್ಲೇ ಕಸದ ರಾಶಿ ಇದ್ದರೆ ಅಲ್ಲಿ ನೀವು ಬೆಂಕಿ ಹಚ್ಚಿಬಿಡ್ತೀರಾ? ಹಂಗೆ ಹಚ್ಚಂಗಿಲ್ಲ. ಆ ರೀತಿ ಹಚ್ಚಿದ್ದೇ ಆದರೆ ಅದರಿಂದ ಬರುವಂಥ ಕೆಮಿಕಲ್ನಿಂದ ನಾವು ಉಸಿರಾಡೋಕ್ಕೆ ಕಷ್ಟ ಆಗುತ್ತೆ, ನಮ್ಮ ಶ್ವಾಸಕೋಶ ಡ್ಯಾಮೇಜ್ ಆಗುತ್ತೆ. ಹೀಗಾಗಿ ಎಲ್ಲೂ ಕೂಡ ಬೆಂಕಿ ಹಚ್ಚಿದ ಪ್ರಕರಣಗಳು ಕಂಡು ಬಂದರೆ ಇಮಿಡಿಯೇಟ್ ಆಗಿ ನೀವು ಕಂಪ್ಲೇಂಟ್ ಮಾಡಬೇಕು BBMPಗೆ. ಸೊ ಈಗ ನಾವು ಡೈಲಿ ಓಡಾಡುವಾಗಲೂ ಕೂಡ ಬೆಳಗ್ಗೆಯಿಂದ ಸಂಜೆ ಮನೆಗೆ ಹೋಗುವವರೆಗೂ ಕೂಡ ಹೊರಗಡೆ ಬಂದರೆ, ಆಫೀಸ್ಗೆ ಬರುವಾಗ, ಆಫೀಸಿಂದ ಮನೆಗೆ ಹೋಗುವಾಗ ಎಲ್ಲ ಕಡೆಗಳಲ್ಲೂ ಕೂಡ ಮಾಸ್ಕ್ ಕಡ್ಡಾಯ. ನೋಡಿ, ಕೊರೋನಾ ಬಂದಾಗ ಮಾಸ್ಕ್ ಹಾಕೊಂಡಿದ್ವಿ. ಈಗ ಬೆಂಗಳೂರು, ಡೆಲ್ಲಿಯಲ್ಲಿ ಯಾವ ರೀತಿಯಾದಂಥ ಪೊಲ್ಯೂಷನ್ ಇದೆಯೋ ಅದೇ ರೀತಿ ಪೊಲ್ಯೂಷನ್ ಬೆಂಗಳೂರಿನಲ್ಲೂ ಆಗ್ತಾ ಇದೆ. ಇದು ದುರಂತ. ಅದರ ಸಲುವಾಗಿ ಸರ್ಕಾರ ನಿಜಕ್ಕೂ ಕ್ರಮ ಕೈಗೊಳ್ಳಬೇಕು. ಇಲ್ಲಾಂದರೆ ಪರಿಸ್ಥಿತಿ ತೀವ್ರ ಹದಗೆಟ್ಟು ಹೋಗುತ್ತೆ, ಜನ ವಾಸ ಮಾಡೋದು ಕಷ್ಟ ಆಗತ್ತೆ. ಬೆಂಗಳೂರು ಸಿಲಿಕಾನ್ ಸಿಟಿ ಅನ್ನುವಂಥ ಹೆಸರನ್ನ ಪಡ್ಕೊಂಡಿರೋದು. ಸೊ ಹೀಗಾಗಿ ಈ ಒಂದು ವಿಚಾರಗಳತ್ತ ಸರ್ಕಾರ ಗಮನ ಕೊಡಬೇಕು, ಇಲ್ಲಾಂದರೆ ಜನರ ಆರೋಗ್ಯ ಹದಗೆಡುತ್ತೆ. ಡೆಲ್ಲಿಯನ್ನು ನೆನಪಿಸ್ತಾ ಇದೆ ಇವತ್ತಿನ ಬೆಂಗಳೂರಿನ ವಾತಾವರಣ.